ಸ್ನೇಹಿತರೆ, ಉತ್ತರ ಪ್ರದೇಶದಿಂದ 100 ರೂಪಾಯಿ ತೆರಿಗೆ ಸಂಗ್ರಹ ಮಾಡಿದ್ರೆ ಅವ್ರಿಗೆ ಕೇಂದ್ರ ಸರ್ಕಾರ ವಾಪಸ್ ಕೊಡ್ತಾ ಇರೋ ತೆರಿಗೆ ಪಾಲು 273 ರೂಪಾಯಿ. ಅದೇ ಗುಜರಾತಿಂದ ಸಂಗ್ರಹ ಮಾಡೋ ಪ್ರತಿ 100 ರೂಪಾಯಿಗೆ ಗುಜರಾತ್ಗೆ ವಾಪಸ್ ಕೊಡ್ತಾ ಇರೋದು ಸುಮಾರು 20 ರೂಪಾಯಿ. ಆದರೆ ನಮ್ಮ ಕರ್ನಾಟಕದಿಂದ ಸಂಗ್ರಹ ಮಾಡೋ ಪ್ರತಿ 100 ರೂಪಾಯಿಗೆ ನಮಗೆ ವಾಪಸ್ ಕೊಡ್ತಾ ಇರೋ ತೆರಿಗೆ ಪಾಲು ಕೇವಲ 12 ರೂಪಾಯಿ. ಇಷ್ಟಲ್ಲದೆ ನಮಗೆ ಬೇರೆ ಬೇರೆ ಅನುದಾನಗಳು ಕೊಡೋದ್ರಲ್ಲೂ ಕೂಡ ಕೇಂದ್ರ ಸರ್ಕಾರ ಅತ್ಯಂತ ಕಡಿಮೆ ಹಣ ಕೊಡ್ತಾ ಇದೆ. ಈ ಕಾರಣಕ್ಕೇ ನಮ್ಮ ಕರ್ನಾಟಕ ಅನಿವಾರ್ಯವಾಗಿ ಅತಿ ಹೆಚ್ಚು ಸಾಲ ಮಾಡಬೇಕಾಗಿ ಬಂದಿದೆ. ನೋಡಿ, 2018ರಿಂದ 2022 ಮಾರ್ಚ್ ತನಕ ಲೆಕ್ಕ ತಗೊಂಡ್ರೆ ಕರ್ನಾಟಕ ಗುಜರಾತ್ಗಿಂತ ಮಾತ್ರ ಅಲ್ಲ, ನಮಗಿಂತ ತುಂಬ ಹಿಂದೆ ಉಳಿದಿರೋ ಉತ್ತರ ಪ್ರದೇಶಕ್ಕಿಂತಲೂ ಜಾಸ್ತಿ ಸಾಲ ಮಾಡಿದೆ. ಈ 4 ವರ್ಷದಲ್ಲಿ ಗುಜರಾತು 1,21,000 ಕೋಟಿ ಸಾಲ ಮಾಡಿದರೆ, ಉತ್ತರ ಪ್ರದೇಶ 1,28,000 ಕೋಟಿ ಸಾಲ ಮಾಡಿದ್ರೆ, ಕರ್ನಾಟಕ ಇದೇ ಟೈಮ್ನಲ್ಲಿ 2,28,000 ಕೋಟಿಯಷ್ಟು ಸಾಲ ಮಾಡಿದೆ. ಈಗಿನ ಲೆಕ್ಕ ತಗೊಂಡ್ರೆ ನಮ್ಮ ಒಟ್ಟು ಸಾಲ 6.5 ಲಕ್ಷ ಕೋಟಿ ಮೀರಿ ಹೋಗ್ತಾ ಇದೆ. ಇಷ್ಟು ಸಾಲ ಹೊತ್ಕೊಂಡು ನಮ್ಮ ರಾಜ್ಯ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯನೇ ಹೇಳಿ? ನಮಗೆ ಕೊಡಬೇಕಾದ ನ್ಯಾಯವಾದ ತೆರಿಗೆ ಪಾಲು ಕೊಡದೆ ನಮ್ಮ ರಾಜ್ಯವನ್ನು ಈ ರೀತಿ ಅತಿಯಾದ ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋ ಥರ ಮಾಡಿದಾರಲ್ಲ ಮೋದಿ ಸರ್ಕಾರ ಅಥವಾ ಮೋದಿಯವರು, ಇದು ಸರಿನಾ ಅಂತ ನೀವೇ ಯೋಚನೆ ಮಾಡಿ.